ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾವ ಕತೆ ಹೇಳಿ? ಇವತ್ತೊಂದು ಸೂಪರ್ ಆಗಿರೋ ಕತೆ ಹೇಳ್ತೀನಿ ಇವ್ರಿಗೆ. ಫಸ್ಟ್ ಕತೆ ಹೇಳಿ, ಸೂಪರ್ ಇಲ್ವಾ ಅಂತ ನಾವ್ ಹೇಳ್ತೀವಿ. ನಾನು ಹೇಳೋ ಕತೆ ಸೂಪರ್ ಆಗೇ ಇರುತ್ತೆ. ಏಯ್, ಈಗಿನ ಕಾಲದ ಮಕ್ಕಳು ಹೈ ಸ್ಪೀಡಲ್ಲಿ ಇದ್ದೀರಾ ಕಣ ನೀವು. ನಿಮ್ಮನ್ನು ಕನ್ವಿನ್ಸ್ ಮಾಡೋದೇ ಕಷ್ಟ. ನಮ್ಮ ಕಾಲದಲ್ಲಿ ಹೆಸರು ಬೇರೆ ಇಟ್ಬಿಟ್ಟು ಅದೇ ಕತೆನ ಮತ್ತೆ ಹೇಳ್ತಾ ಇದ್ರು. ನಾವು ನಂಬ್ತಾ ಇದ್ವಿ ಗೊತ್ತಾ? ಮತ್ತೀಗ ನಾವು ಸರಿ ಕತೆ ಶುರು ಮಾಡ್ಲಾಗ ಮಾಡ್ಲಾ? ಹಾ, ದೂರಲ್ಲಿ ರಾಜ ಆಯ್ತು. ಹಾಗೇನಾಯ್ತು ಗೊತ್ತಾ? ಇನ್ನೇನು ಸ್ಟಾಪ್ ಮಾಡಿ. ಯಾಕೋ ಇದೇ ಬರ್ತಾ ಇದೆಯಾ? ನೀವ್ ಹೇಳ್ತಿರೋದ್ ಕತೆ ಡಬ್ಬ ತರ ಇದೆ. ಸ್ವಲ್ಪನೂ ಚೆನ್ನಾಗಿಲ್ಲ. ಹಾ, ನನ್ನ ಒಪಿನಿಯನು ಅದೇ. ಅಲ್ಲ, ನಿಮ್ ಕಥೆನ ಕೇಳಕ್ ಆಗ್ತಿರ್ಲಿಲ್ಲ. ಬೋರಿಂಗ್ ಕಥೆನ ಇನ್ನು ಬೋರಿಂಗ್ ಆಗಿ ಹೇಳ್ತಿದ್ದೀರಾ. ಎಸ್, ಹೌದು. ನಾನು ಬೋರಿಂಗ್ ಕತೆನೇ ಇನ್ನು ಸ್ವಲ್ಪ ಬೋರಿಂಗ್ ಆಗಿ ಹೇಳ್ತಾ ಇದ್ದೆ. ಅಲ್ಲ ರೀ, ಇಂಟ್ರೆಸ್ಟಿಂಗ್ ಆಗಿರೋ ಕತೆ ಹೇಳಿದ್ರೆ ಯಾವ ಮಕ್ಕಳು ನಿದ್ದೆ ಮಾಡ್ತಾರೆ? ಇಂಟ್ರೆಸ್ಟಿಂಗ್ ಆಗಿ ಕೂತ್ಕೊಂಡು ಕೇಳ್ತಾರೆ. ಅದಕ್ಕೆ ನಾನೇ ಸ್ವಲ್ಪ ಕ್ರಿಯೇಟಿವ್ ಆಗಿ ಇನ್ನೂ ಸ್ವಲ್ಪ ಬೋರಿಂಗ್ ಆಗಿ ಹೇಳಿದೆ ಅಷ್ಟೇ. ಓ, ಸೊ ಇದು ನಿಮ್ ಕ್ರಿಯೇಟಿವಿಟಿ. ಕೋರ್ಸ್. ನೈಸ್. ಏನೇ ಹೇಳಿ, ತುಂಬಾ ನೀಟಾಗಿ ಮೇಂಟೈನ್ ಮಾಡ್ತೀರಾ. ಆದ್ರೂ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಅಲ್ವಾ? ಸುಳ್ಳು ಹೇಳಕ್ಕೂ ಬರಲ್ಲ, ಕತೆ ಹೇಳಕ್ ಬರಲ್ಲ ಅಂತ ಒಪ್ಕೊಳ್ಳಿ. ಏಯ್, ಯಾರಂಗೆ ಹೇಳಿದ್ದು? ನನಗೆ ಚೆನ್ನಾಗಿ ಕತೆ ಹೇಳಕ್ ಬರುತ್ತೆ. ನಾನು ಒಂದು ಹೊಸ ಕತೆ ಹೇಳ್ತೀನಿ ಕೇಳಿಗ. ದೂರಲ್ಲೊಬ್ಬ ರಾಜ ಇದ್ದ. ಆ ರಾಜಂಗೆ 7 ಜನ ಮಕ್ಳಲ್ವಾ ಅಂಕಲ್? 3 ಜನ ಗಂಡ್ಮಕ್ಳಲ್ವಾ ಅಂಕಲ್? ಅದು ಈ ಕತೆನ ತುಂಬಾ ಸತಿ ಹೇಳ್ಬಿಟ್ಟಿದ್ದೇನೆ. ಬಟ್ ಅವಾಗೆಲ್ಲ ನಿದ್ದೆ ಮಾಡ್ತಾ ಇದ್ರು. ಇಲ್ಲ 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 ಇಲ್ಲ, ಇವರು ನಮಗೆ ಕತೆ ಹೇಳಿ ನಿದ್ದೆ ಮಾಡ್ಸಲ್ಲ. ಕತೆ ಹೇಳಿ ಹೇಳಿ ಬೋರಿಂಗ್ ಹೊಡಿಸ್ತಾರೆ. ಅಂಕಲ್, ನಿಮ್ಗೆ ಒಂದೇ ಕತೆನ ಗೊತ್ತಿರೋದು? ಏಯ್, ಇಬ್ರು ಸಿಕ್ಕಾಪಟ್ಟೆ ಇನ್ಸಲ್ಟ್ ಮಾಡ್ತಾ ಇದ್ದೀರಾ. ದೊಡ್ಡವರು ಅಂದ್ರೆ ಭಯ, ಭಕ್ತಿ, ಗೌರವ ಎಲ್ಲ ಇರಬೇಕು. ಭಯಭಕ್ತಿ ಎಲ್ಲಿಂದ ಸಿಗುತ್ತೆ ಅಂಕಲ್? ಒಂದ್ ನಿಮಿಷ, ನಾನ್ ನಿಮ್ಗೊಂದ್ ಕತೆ ಹೇಳ. ಮೊದ್ಲು ಮಲ್ಕೊಳ್ಳಿ. ಅದಿಮ್ ತಪ್ಪು. ಕತೆ ಶುರು ಮಾಡ್ಲಾ? ಒಂದೂರಲ್ಲಿ ಒಬ್ಬ ರಾಜ ಅಲ್ಲ, ದೊಡ್ಡ ಮೌಂಟೇನ್ ಇತ್ತು. ಆ ಮೌಂಟೇನ್ ಬುಡದಲ್ಲಿ ಚುಳು 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 ಅಂತ ಹಾವಿನ ತರ ಸುತ್ತಿ ಬಳಸಿರೋ ಒಂದು ನದಿ ಹರಿತಿತ್ತು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.